ಈ ವ್ಯಕ್ತಿ ಕಳ್ಳನಲ್ಲ, ಜಾದುಗಾರ. 500 ಕೋಟಿ ಟೈಮ್ ಇನ್ನ ಕದಿಯೋಕೆ ಎಂತ ಕಷ್ಟ ತಗೊಂಡಾಂದ್ರೆ ಯಾರೂ ಸಹ ಇಂಥ ಕಷ್ಟನ ತಗೊಂತಿರಲಿಲ್ಲ. ಮೈಗೆಲ್ಲ ಬಿಳಿ ಬಣ್ಣನ ಬಳ್ಕೊಂಡು ಮ್ಯೂಸಿಯಂನ ಗೊಂಬೆಗಳ ಮಧ್ಯ ನಿಂತ್ಕೊಂಡಿದ್ದ ಯಾರೂ ಸಹ ಸಣ್ಣ ಅನುಮಾನನೂ ಬರೆದಂತೆ ನಿಂತಿದ್ದ. ನಿಜವಾದ ಆಟ ಈಗ ಶುರುವಾಗುತ್ತೆ. ಅವನ ಕೈಯಲ್ಲಿ ಒಂದು ಪುಸ್ತಕ ಇತ್ತು. ಅದರಿಂದ ಒಂದು ರಿಮೋಟ್ ಕಂಟ್ರೋಲ್ ಕಾರನ್ನ ಕಂಟ್ರೋಲ್ ಮಾಡ್ತಿದ್ದ. ಅದು ಕಪ್ಪ ಬಣ್ಣದ್ದು. ತಪ್ಪು ಬಣ್ಣದ ರೇಖೆಗಳು ಎಲ್ಲಿದ್ಯೋ ಅದರ ಮೇಲೆ ಅದು ನಿಧಾನವಾಗಿ ಹೋಗುತ್ತಿತ್ತು. ಎಷ್ಟು ನಿಧಾನವಾಗಿ ಎಂದರೆ ಚಿಕಾಟಫ ಕ್ಯಾಮೆರಾ ಆಗುತ್ತಾ ಗೊತ್ತಾಗದಂತೆ. ಒಂದು ಕ್ಷಣ ಇವನ ಪ್ರಯತ್ನವೆಲ್ಲ ವಿಫಲವಾಯಿತು ಎನ್ನುವ ರೀತಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆ ಕಾರ್ನ ಮುಂದೆ ಬಂದು ನಿಂತ. ಇವನು ತುಂಬಾ ಶಾಂತವಾದ ಸೆಕ್ಯೂರಿಟಿ ಗಾರ್ಡ್ನ ಕಾಲಿನ ಮಧ್ಯದಲ್ಲಿ ಆ ಕಾರನ್ನು ಚಲಿಸಿದ. ಆ ಕಾರು ಡೈಮಂಡ್ ಇದ್ದ ಹೋಯಿತು. ನಿಜವಾದ ಆಟ ಈಗ ಶುರುವಾಯಿತು. ದಯವಿಟ್ಟು ಇಟ್ಟಿದ್ದ ಟೇಬಲ್ ಗೇಮ್. ಕಾರು ಫಿಕ್ಸ್ ಆಗಿ ನಿಧಾನವಾಗಿ ಟೇಬಲ್ ಮೇಲೆ ಚಲಿಸಿತು. ಅದು ಡೈಮಂಡ್ನ ಹತ್ತಿರ ಬಂದಾಗ ತನ್ನನ್ನು ಒಂದು ಕೈಯಲ್ಲಿ ಬದಲಾಯಿಸಿಕೊಂಡು ಡೈಮಂಡನ್ನು ತೆಗೆದುಕೊಂಡಿತು. ಅದೇ ಕ್ಷಣದಲ್ಲಿ ಒಂದು ಪ್ರೊಜೆಕ್ಟರಿಂದ 3D ಇಮೇಜ್ ಡೈಮಂಡ್ ಇದ್ದ ಜಾಗಕ್ಕೆ ಹಾಕಲಾಯಿತು. ಅದು ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಗಮನವಿಟ್ಟು ನೋಡಿದರೂ ಗೊತ್ತಾಗುತ್ತಿರಲಿಲ್ಲ. ಈಗ ಆ ಡೈಮಂಡ್ ಒಬ್ಬ ಬುದ್ಧಿವಂತನ ಕೈಯಲ್ಲಿತ್ತು. ನಿಧಾನವಾಗಿ ಆ ಬುದ್ಧಿವಂತ ಅಲ್ಲಿಂದ ಆಚೆ ಬಂದ. ಸೆಕ್ಯೂರಿಟಿ ಗಾರ್ಡ್ಗಳು ಅಲ್ಲೇ ಒದ್ದಾಡುತ್ತಿದ್ದರು, ಆದರೆ ಯಾರಿಗೂ ಗೊತ್ತಾಗಲಿಲ್ಲ.